ನಿನ್ನೆ ರಾತ್ರಿ 3 ಗಂಟೆಗಳ ಕಾಲ ನಡೆದ ಎಂಐನ ಮೀಟಿಂಗ್ ನಲ್ಲಿ ಆಯಿತು ದೊಡ್ಡ ಘೋಷಣೆ. ಈ 3 ಕಾರಣಗಳಿಂದ ರೋಹಿತ್ ಶರ್ಮಾ ತಿರಸ್ಕರಿಸಿದರು ನಾಯಕತ್ವದ ಆಫರ್. ಮೊದಲಿಗೆ ಪಾಂಡ್ಯ ಮಾಡಿದರು ಮೋಸ, ಈಗ ರೋಹಿತ್ ಶರ್ಮಾ ಅವರು ಕೂಡ ಎತ್ತಿದರು ಕೈ. ದೊಡ್ಡ ಸಂಕಷ್ಟಕ್ಕೆ ಸಿಲುಕಿತು ಎಂಐ ತಂಡ. ಟೆನ್ಷನ್ ನಲ್ಲಿ ನೀತಾ ಅಂಬಾನಿ. ಆದರೆ ಈಗ ಸೂರ್ಯಗೆ ಹೊಡೆಯುತ್ತೆ ಬಂಪರ್ ಲಾಟ್ರಿ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ರೋಹಿತ್ ಶರ್ಮಾ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ಹಾಗೂ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾನಲ್ಲಿ ಯಾರು ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, IPL 2024 ಆರಂಭವಾದಾಗಿನಿಂದ ಮುಂಬೈ ತಂಡ ಇದುವರೆಗೆ ಒಂದು ಪಂದ್ಯವನ್ನು ಕೂಡ ಗೆದ್ದಿಲ್ಲ. ಅದರ ಬದಲಿಗೆ ಆಡಿರುವ 3 ಪಂದ್ಯವನ್ನು ಕೂಡ ಹೀನಾಯವಾಗಿ ಸೋತಿದೆ. ಹೌದು ಸ್ನೇಹಿತರೆ, ಮೊದಲಿಗೆ ಮುಂಬೈ ತಂಡ ಗುಜರಾತ್ ವಿರುದ್ಧ ಸೋತಿತು. ನಂತರ ಹೈದರಾಬಾದ್ ಹಾಗೂ ರಾಜಸ್ಥಾನ್ ವಿರುದ್ಧ ಕೂಡ ಹೀನಾಯವಾಗಿ ಸೋತಿತು. ಮುಂಬೈ ತಂಡವನ್ನು ಗೆಲ್ಲಿಸಲು ಹೊಸ ನಾಯಕನಾಗಿರುವ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಇದುವರೆಗೆ ಅಷ್ಟು ಉತ್ತಮವಾದ ಎಫರ್ಟ್ ಅನ್ನು ಹಾಕಿಲ್ಲ. ಮತ್ತು ಈಗ ಮುಂಬೈ ತಂಡ ತನ್ನ ಮುಂದಿನ ಪಂದ್ಯವನ್ನು ಏಪ್ರಿಲ್ 7ರಂದು ಡೆಲ್ಲಿ ವಿರುದ್ಧ ಆಡಲಿದೆ. ಆದರೆ ಈ ಪಂದ್ಯಕ್ಕೂ ಮುನ್ನವೇ ಮುಂಬೈ ತಂಡ ಒಂದು ಹೈ ಲೆವೆಲ್ ಆದ ಮೀಟಿಂಗ್ ಅನ್ನು ನಡೆಸಿತು. ಈ ಮೀಟಿಂಗ್ ನಲ್ಲಿ ಸೀನಿಯರ್ ಆಟಗಾರರಾದ ಲಸಿತ್ ಮಲಿಂಗ, ಕಿರಣ್ ಪೊಲಾರ್ಡ್, ಸಚಿನ್ ತೆಂಡೂಲ್ಕರ್ ಹಾಗೂ ಆಕಾಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ಅವರು ಕೂಡ ಇದ್ದರು. ಈ ಮೀಟಿಂಗ್ ಮುಖ್ಯವಾಗಿ ಮುಂಬೈನ ನಾಯಕನಿಗಾಗಿತ್ತು. ಏಕೆಂದರೆ ಇನ್ನು ಎಂಐನ ಹೊಸ ನಾಯಕ ಯಾರು ಎಂದು ಸರಿಯಾಗಿ ಶೋರ್ ಆಗಿಲ್ಲ. ಮೊದಲಿಗೆ ಎಂಐನ ಓನರ್ ನೀತಾ ಅಂಬಾನಿ ಅವರು ರೋಹಿತ್ ಶರ್ಮಾಗೆ ಹಾರ್ದಿಕ್ ಪಾಂಡ್ಯ ಅವರ ಬದಲು ಇನ್ ಮುಂದೆ ನೀವೇ ಮುಂಬೈ ತಂಡದ ನಾಯಕತ್ವವನ್ನು ಮಾಡಿ ಎಂದು ಹೇಳಿದರು. ಆದರೆ ನೀತಾ ಅಂಬಾನಿ ಅವರು ನೀಡಿದ ಈ ಆಫರ್ ಅನ್ನು ಡೈರೆಕ್ಟ್ ಆಗಿ ತಿರಸ್ಕರಿಸಿದ ರೋಹಿತ್ ಶರ್ಮಾ ಅವರು ನಾಯಕನಾಗದಿರಲು 3 ಕಾರಣಗಳನ್ನು ತಿಳಿಸಿದರು. ಹೌದು ಸ್ನೇಹಿತರೆ, ಮೊದಲ ಕಾರಣ ತಿಳಿಸಿದ ರೋಹಿತ್ ಶರ್ಮಾ ಅವರು, ನೀವು ನನ್ನನ್ನು ನಾಯಕತ್ವದಿಂದ ತೆಗೆದು ಹಾಕಿದ ರೀತಿ ಬಹಳ ಕೆಟ್ಟದಾಗಿತ್ತು. ಒಂದು ವೇಳೆ ನೀವು ನನ್ನನ್ನು ನಾಯಕತ್ವದಿಂದ ತೆಗೆದು ಹಾಕಲು ಬಯಸಿದ್ದರೆ ನೀವು ನನಗೆ ಗೌರವದಿಂದ ಕೂಡ ತೆಗೆದು ಹಾಕಬಹುದಿತ್ತು. ಆದರೆ ಇದರ ಬದಲಾಗಿ ನೀವು ನನಗೆ ಅವಮಾನ ಮಾಡುವ ಮೂಲಕ ಇದ್ದಕ್ಕಿದ್ದಂತೆ ನನಗೆ ಗೊತ್ತಿಲ್ಲದಂತೆ ನಾಯಕನ ಸ್ಥಾನದಿಂದ ತೆಗೆದು ಹಾಕಿದ್ದೀರಾ. ಮತ್ತು ಎರಡನೇ ಕಾರಣ ತಿಳಿಸಿದ ರೋಹಿತ್ ಶರ್ಮಾ ಅವರು, ಪಂದ್ಯದ ವೇಳೆ ಹಾರ್ದಿಕ್ ಪಾಂಡ್ಯ ಅವರು ನನಗೆ ಸೀನಿಯರ್ ಆಟಗಾರ ಎಂದು ಕೂಡ ಬೆಲೆ ನೀಡದೆ ನಡು ಮೈದಾನದಲ್ಲಿ ಫೀಲ್ಡಿಂಗ್ ನ ವೇಳೆ ನಿರಂತರವಾಗಿ ಅವಮಾನಿಸುವ ಮೂಲಕ ಆ ಮೂಲೆಯಿಂದ ಈ ಮೂಲೆಗೆ ಓಡಿಸುತ್ತಿದ್ದರು. ಆದರೂ ಕೂಡ ಎಂಐನ ಮ್ಯಾನೇಜ್ಮೆಂಟ್ ಹಾರ್ದಿಕ್ ಪಾಂಡ್ಯ ವಿರುದ್ಧ ಯಾವುದೇ ರೀತಿಯ ಆಕ್ಷನ್ ತೆಗೆದುಕೊಳ್ಳಲಿಲ್ಲ ಎಂದು ಹೇಳಿದರು. ಮತ್ತು ಮೂರನೇ ಕಾರಣ ತಿಳಿಸಿದ ರೋಹಿತ್ ಶರ್ಮಾ ಅವರು, ನನಗೆ ವಯಸ್ಸಾಗಿದೆ ಮತ್ತು ಈಗ ನನ್ನ ಸ್ವಾರ್ಥಕ್ಕಾಗಿ ನಾಯಕತ್ವವನ್ನು ತೆಗೆದುಕೊಳ್ಳಲು ನಾನು ಬಯಸುವುದಿಲ್ಲ. ಏಕೆಂದರೆ 1 ವರ್ಷದ ನಂತರ ನಾನು ನಾಯಕತ್ವವನ್ನು ಬಿಟ್ಟರೆ ಮತ್ತೆ ಎಂಐ ತಂಡಕ್ಕೆ ಸಮಸ್ಯೆ ಎದುರಾಗುತ್ತೆ. ಆದ್ದರಿಂದ ಯಾವುದಾದರೂ ಹೊಸ ಆಯ್ಕೆಯನ್ನು ನಾಯಕನಾಗಿ ಹುಡುಕಿ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಒಂದು ವೇಳೆ ಎಂಐ ತಂಡ ಹೊಸ ಆಯ್ಕೆ ಕಡೆಗೆ ಹೋದರೆ ಸೂರ್ಯಕುಮಾರ್ ಯಾದವ್ ಅವರಿಗೆ ಲಾಟ್ರಿ ಹೊಡೆಯುತ್ತದೆ. ಏಕೆಂದರೆ ತಂಡದ ಹೊಸ ನಾಯಕನನ್ನು ಮಾಡಲು ಮುಂಬೈ ತಂಡದ ಹತ್ತಿರ ಕೇವಲ ಸೂರ್ಯಕುಮಾರ್ ಯಾದವ್ ಅವರ ಆಪ್ಷನ್ ಇದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಅವರಿಗೆ ಮುಂಬೈನ ಹೊಸ ನಾಯಕನಾಗಿ ಮಾಡಬೇಕೋ ಬೇಡವೋ? ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.